ಅಮ್ಮರ ಪೂಜೆ ಸಾಮಾನು ತಗೊಬನ್ನಿ. ಹಾಂ ಕೊಡಿ. ಅಮ್ಮರ ಹೆಂಗೆ? ಸೂಪರ್. ಅಲ್ಲ ಇವನ ಇಲ್ಲ 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 ನಂದೇನ ಸೈಕಲ್ ಇದು. ಹ್ಞೂ ಕಣ. ತುಕ್ಕಿಡ್ದು ಗುಜಿಗೆ ಹಾಕ್ಬೇಕು ಅಂದ್ಕೊಂಡಿದ್ದು ಸೈಕಲ್ನ ಫಸ್ಟ್ ಕ್ಲಾಸಾಗಿ ರೆಡಿ ಮಾಡಿದ್ದೀರಾ. ಈ ಸೈಕಲ್ಗೆ E20 ಡಿಮ್ಯಾಂಡ್ ಆಯ್ತಾ? ಏ ಇದೇನಣ್ಣ ಹಿಂಗಂದ್ಬಿಟ್ಟೆ. ನೀವು ಈ ಸೈಕಲ್ ಕೊಟ್ಟಿದ್ರಿಂದ ನಂಗೆ ಏಟೆಲ್ಲ ಸಹಾಯ ಆಗೈತೆ ಗೊತ್ತಾ? ದಿಟ್ಟವಾಗ್ಲೂ ಮೆಚ್ಚಲೇಬೇಕು ರಾಮಣ್ಣ ನಿಮ್ಮನ್ನು. ನಾವು ಬಳಕೆನೇ ಮಾಡೋಕ್ಕಾಗಲ್ಲ ಅಂತ ಬಿಸಾಕಿದ ಸೈಕಲ್ನ ಮಡಿಕೊಂಡು ಏನೇನೆಲ್ಲ ಮಾಡಿದ್ದೀರ. ಯಪ್ಪ ಯಪ್ಪ ಅಣ್ಣ ನನ್ನ ಕೈಲಾಗಿದ್ದು ನಾನು ಮಾಡಿದೆ ಅಷ್ಟೇ. ಅಣ್ಣ ಅಣ್ಣ ಕೈ ಕೊಡಿ ಇಲ್ಲಿ. ಆಯ್ತು ಪೂಜೆ ಹಬ್ಬ ಶುಭಾಶಯಗಳು. ನಿಮಗೂ ಕೂಡ. ನನಗೆ ಈಗಲೂ ಇದು ನನ್ನ ಸೈಕಲ್ ಅಂತ ಡೌಟೇನೆ. ಅಣ್ಣ ಹಂಗೇನಿಲ್ಲ ಕಣ. ನಾವು ಬಳಸೋ ವಸ್ತುಗಳನ್ನ ಗೌರವ ಕೊಟ್ಟು ಸಂದಾಗಿ ನೋಡ್ಕೊಂಡ್ರೆ ಅವು ಸಂದಾಗೆ ಇರ್ತವೆ. ಅದ್ರಾಗೂ ನಮ್ಗೆ ಅನ್ನ ಕೊಡೋ ವಸ್ತುಗಳಿವು ದೇವ್ರಿದ್ದಂಗೆ. ಸದ್ಯಕ್ಕೆ ಇದೆಯಾ ನನ್ನ ದೇವರು. ನಮ್ಮರೆ ಪೂಜೆ ಸಾಮಾನು ಕೊಡಿ, ಪೂಜೆ ಶುರು ಮಾಡಮ್ಮ. ರಂಗಣ್ಣ ಬರೀ ನೀವೊಂದು ಪೂಜೆ ಮಾಡಿ. ಹಾಂ ನಿಮ್ಮಿಂದಲೇ ಇದೆಲ್ಲ ಬಲೂನು. ಹಾಂ ಹಾಂ ಸರಿ ಸರಿ ಸರಿ. ನಮ್ಮರೆ ನಾನು ಕೆಲ್ಸಕ್ಕೆ ಹೋಗ್ಬತ್ತೀನಿ. ಹಾಂ ನೀವು ಅಮ್ಮನ ಹುಷಾರಾಗಿ ನೋಡ್ಕೊಳ್ಳಿ. ಹಾಂ ಸರಿನಾ? ಹುಷಾರು. ಹಾಂ ರಯ್ಯ ರಯ್ಯ ಆಯ್ತು ಶಿಕ. ಓಂ ಧೀರ ನಾ ಧೀರ ಧೀರ ನಾ ಓಂ ಧೀರ ನಾ ಧೀರ ಧೀರ ನಾ ಓಂ ಧೀರ ನಾ ಓಂ ಧೀರ ನಾ ಧೀರ ಧೀರ ನಾ ಓಂ ಧೀರ ನಾ ಧೀರ ಧೀರ ನಾ ಓಂ ಧೀರ ನಾ ಧೀರ ಧೀರ ನಾ. ಹಲೋ ಹಾಂ ಹೇಳಿ. ಹುಡುಗರು ಬರೋ ಹೊಸ ಲೇಟ್ ಆಗ್ತದೆ.
ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಪ್ಪಣ್ಣ, ನಾನು ನೀನು ಹಿಂಗೆ ಜದಿಯಾಗಿ ಕುಂತು ಕಾಫಿ ಕುಡಿದು ಎಷ್ಟು ದಿನ ಆಯಿತು ಅಲ್ವಾ? ಹಾಂ, ಹೇಳ್ಬಿಡ್ದು ಹಂಗನ್ ಕಾಫಿ. ಸರ್ದಕ್ಕ 2 ಕಾಫಿ ತಗೊಂಬನ್ನಿ. ಅಪ್ಪಣ್ಣ, ಯಾಕೋ ಡಲ್ ಆಗಿದೆಯಾ? ಹಾಂ, ನಿದ್ದೆ ಸರಿಯಾಗಲಿಲ್ವೋ? ಇಲ್ಲ, ನಾನು ಇಲ್ಲೇ ಬಂದು ಠಿಕಾಣಿ ಹೂಡಿಬಿಟ್ಟಿದ್ದೀನಿ ಅಂತ ಕೋಪನೋ? ಚಚೆ, ಹಾಗೇನಿಲ್ಲ. ಇದು ನಿನ್ನ ಮನೆ ಇದ್ದ ಹಾಗೇನೆ, ಎಷ್ಟು ದಿವಸ ಬೇಕಾದರೂ ಇದ್ದು ಹೋಗ್ಬೋದು. ಅದೇ ಅಲ್ವಾ, ಒಂದು ಚಿಕ್ಕ ವ್ಯತ್ಯಾಸ. ನನ್ನ ಮನೆ ಇದ್ದಂಗಲ್ಲ, ನನ್ನ ಮನೇನೇ ಇದು. ಅಲ್ಲೋ, ನನ್ನ ಮಗಳು ನನ್ನ ಅಳಿಯನ ಮನೆ ಅಲ್ವಾ, ಅದಕ್ಕೆ ಹಂಗಂದೆ, ಗಾಬರಿ ಆಗಬೇಡ. ಶಬಾಷ್. ಮದೇವ, ಹೇಗಿದೆ ಕಾಫಿ? ಚೆನ್ನಾಗಿದೆ, ಚೆನ್ನಾಗಿದೆ. ಮದೇವ, ಏನಾಯ್ತು? ಹಾಂ, ಏನಾಯ್ತು ಅಂದೆ? ಹಾಂ, ಏನಿಲ್ಲ ಬಿಡು. ಏನೋ ಯೋಚನೆ ಮಾಡ್ತಾ ಇರೋ ಆಗಿದೆ. ಆಗಲೇ ಚೆನ್ನಾಗಿದೆಯಲ್ಲ. ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ವೇನೋ ಅಂತ ಕಾಣಿಸ್ತೈತೆ. ಏನು? ಒಂದು ನಿಮಿಷ ಬಂದೇ ಇರು. ಹಾಂ, ಬಂದೆ. ಕಳ್ ನನ್ನ ಮಗನೆ, ನನ್ನೇ ಎಮರ್ಸಿ ಅಂದ. ಲೇ, 10 ನಿಮಿಷದಾಗ ಬರ್ತೀನಿ ಅಂತ ಹೋದವ್ನು ಎಷ್ಟಾ ಟೈಮ್ ಇವಾಗ ಬರ್ತಾ ಇದೆಯಾ? ಅಣ್ಣ ಅದು ಸಾರಿ ಅಣ್ಣ. ನೀನ ಹೋಗ್ಲಾ, ಸಪ್ಲಿಮೆಂಟ್ರಿ ಹಾಕು. ಅಣ್ಣ ಪೂಜೆ ಆದ್ಮ್ಯಾಕೆ ಬೋನಸ್ ಐತೆ ತಾನೇ? ಹಂಗೆ ಮಕ್ಕ ಮಡಗ್ದ ಅಂದ್ರೆ ಹಂಗೆ ಪಂಚರ ಬಿಡ್ಬೇಕು. ಕೆಲ್ಸನೇ ಶುರು ಮಾಡಿಲ್ಲ, ಆವಾಗ ಬೋನಸ್ ಬೇಕಂತೆ ಅವನಿಗೆ. ಅಲ್ಲಿ ನೋಡ್ಲಾ, ನೀ ಎತ್ತಿಂದ ಕೆಲಸ ಮಾಡೋ ಮನ್ಸನೇ ಇನ್ನ ಏನು ಕೇಳ್ತಾ ಇಲ್ಲ ನನಗೆ. ನೀನು ಅಲ್ಲಾಡ್ಸ್ಕೊಂಡ್ ಬಂದ್ಬಿಟ್ಟು ಬೋನಸ್ ಬೇಕಾ ನಿಂಗೆ? ಏಯ್, ಮೊದಲು ಸಪ್ಲಿಮೆಂಟ್ರಿ ಹಾಕ್ಲಾ? ಇಲ್ಲಿ ಬೇಡಕ್ಕಲ್ಲ, ನೀನು ಹೋಗಿ ಆಫೀಸ್ ಕ್ಲೀನ್ ಮಾಡು. ಪೂಜೆ ಮಾಡ್ಬೇಕಲ್ಲ, ಹೋಗಿ ನಾನು ನೋಡ್ಕೊತೀನಿ. ಹೋಗು. ನಡಿಲ್ಲ, ಹೊರಗಡೆ ಕ್ಲೀನ್ ಮಾಡೋಗು. ಅಣ್ಣ, ಇದು ಪೇಪರ್ ಕಮ್ಮಿ ಆಯ್ತು ಅಣ್ಣ ಒಂದು, ಆಮೇಲೆ ಅದು ಶಾರ್ಟೇಜ್ ಆಗ್ತದೆ ಅಣ್ಣ. ನಾನು ಪೇಪರೆಲ್ಲ ಹಾಕತ್ತೀನಿ ಅಣ್ಣ. ಹಾಂ, ನಾನು ಬರ್ತೀನಿ. ಸರಿ. ಅಪ್ಪಯ್ಯ, ಇದನ್ನ ಮಾವ ನೋಡಿದ್ರಾ? ಇಲ್ಲ, ಆದ್ರೆ ಹೇಗಾದರೂ ಗೊತ್ತಾಗೇ ಆಗತ್ತೆ. ಅದಕ್ಕೂ ಮೊದಲು ಈ ಕೆಲಸ ಯಾರು ಮಾಡಿದ್ದು ಅಂತ ನಮಗೆ ಗೊತ್ತಾಗಬೇಕು. 1 ನಿಮಿಷ ಇರಿ ಅಪ್ಪಯ್ಯ. ಚೆಕ್ ಮಾಡು, ಆ ಫೋನ್ ನಂಬರ್ ಯಾರದು ಅಂತ ಮೊದಲು ಚೆಕ್ ಮಾಡು. ಅಪ್ಪಯ್ಯ, ಈ ಸುದ್ದಿ ಕೊಟ್ಟಿರೋದು ಬೇರೆ ಯಾರು ಅಲ್ಲ, ಟೀಚರ್ ಅಪ್ಪ ಅಮ್ಮ. ಅನ್ಕೊಂಡೆ. ಜೋಕರ್ ಈ ಕೆಲಸ ಬೇರೆ ಮಾಡ್ತಾನಾ? ಇರಲಿ, ಈಗ ನಾವು ಇದನ್ನು ನಮಗೆ ಅನುಕೂಲವಾಗೋ ರೀತಿಯಲ್ಲಿ ಹೇಗೆ ಬಳಸ್ಕೋಬೇಕು ಅಂತ ಯೋಚನೆ ಮಾಡಬೇಕು. ಇದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಪ್ಪಯ್ಯ. ಏನು?
ಹೇಳಿದ್ದೆಲ್ಲ ಸರಿಯಾಗಿದೆಮ್ಮ, ಆದರೆ ಅದಕ್ಕೂ ಮೊದಲು ನಾನೊಂದು ಮುಖ್ಯವಾದ ಕೆಲಸ ಮಾಡಬೇಕು. ಏನಪ್ಪಯ್ಯ? ಹಾಯ್ ಅಣ್ಣ, ಗುಡ್ ಮಾರ್ನಿಂಗ್. ಹ್ಯಾಪಿ ಆಗಿದೆ ಪೂಜೆ. ಪುಣ್ಯಾತ್ಮ ಎಷ್ಟೊತ್ತಿಗ್ಲಾ ಬರೋದಿಲ್ಲ? ಹೋಗ್ಲಾ ಪೇಪರ್ ಎತ್ಕೊಂಡು ಬಿಟ್ಗೆ ಹೋಗ್ಲಾ? ಹೋಗ್ ಹೇ 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 ಹೋಗ್ಲಾ, ಕೆಲಸ ನೋಡಿ ಹೋಗ್ಲಾ? ಹೋಗ್ಲಾ ನೀನು, ನಾನು ಎತ್ತೀನಿ ಪೇಪರ. ಅಣ್ಣ ಅಣ್ಣ ನಾನು ಬಿಡಿ, ನಾನು ಮಾಡ್ಕೊತೀನಿ. ಇರ್ಲಿ 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 ಇರ್ಲಿ. ಅಲ್ಲ ಅಣ್ಣ, ಹಲೋ, ಹಾಂ ಹೇಳಿ ಸರ್. ಹೌದಾ, ಜಾನಕಿ ಮತ್ತು ರಾಮ ಸಿಕ್ಕಿದ್ದಾರಾ? ಎಲ್ಲಿದ್ದಾರೆ ಸರ್? ಒಂದು ನಿಮಿಷ ಸರ್, ಬರ್ಕೋತೀನಿ. ಹಾಂ ಹೇಳಿ ಸರ್. ಬರ್ಕೊಳ್ಳಿ ಸರ್, ಬರ್ಕೊಳ್ಳಿ. ಅದು ಬಸ್ ಸ್ಟ್ಯಾಂಡಿಂದ ಎಡಕ್ಕೆ ತಿರ್ಕೊಂಡು ಸೀದಾ ಹಂಗೇ ಮುಂದಕ್ಕೆ ಬಂದ್ಬಿಟ್ರೆ ನಿಮ್ಮ ದೊಡ್ಡ ಕೆರೆ ಸಿಗ್ತೈತೆ, ಗೊತ್ತಾ? ಹಾಂ ಗೊತ್ತು ಸರ್, ಹೇಳಿ. ಹುಷಾರು, ಆ ಕೆರೆಯಲ್ಲಿ ಸಿಕ್ಕಾಬಿಟ್ಟೆ ಸೂಸೈಡ್ಗಳಾಗ್ಬಿಟ್ಟವೆ. ಹ್ಞೂ, ಆ ಕೆರೆಯಿಂದ ಹಂಗೆ ಬಲಗಡೆ ತಿರ್ಕೊಂಡು ಒಂದು 2 ಮೈಲಿ ಮುಂದೆ ಬರ್ಬೇಕು ಸರ್. ಹಾಂ ಸರ್. ಅಲ್ಲಿ ಬಂದರೆ ಅಲ್ಲಿ ನಿಮ್ಗೊಂದು ದೊಡ್ಡ ಸ್ಮಶಾನ ಸಿಗ್ತೈತೆ. ಸರಿ. ಆ ಸ್ಮಶಾನದ ಹತ್ರ ಬಂದ್ಬಿಟ್ಟು ನೀವು ಅಲ್ಲಿ ನಿಮ್ಮ ಅಳಿಯ ಮತ್ತು ಮಗಳನ್ನು ಹುಡುಕೋಬೇಕು. ರೀ, ಯಾರ್ರೀ ನೀವು? ನಾನಾ ಮಾದೇವಯ್ಯ, ಮೈಸೂರು ಮಾದೇವಯ್ಯ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ದೊಡ್ಡ ಮನೆ ಸೊಸೆ ತಂದೆ. ಅಲ್ಲಯ್ಯ, ಪೇಪರಲ್ಲಿ ಆ್ಯಡ್ ಕೊಟ್ಬಿಟ್ರೆ ನಿನ್ನ ಮಗಳು ಅಳಿಯ ವಾಪಸ್ ಬಂದುಬಿಡ್ತಾರ? ಹಾಂ, ನೀನೇನೋ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದೀಯ ಅಂತ ಹೇಳ್ತಿದ್ರು, ಆದರೂ ನಿಂಗೊಂಚೂರು ಬುದ್ಧಿನೇ ಇಲ್ವಲ್ಲಯ್ಯ. ಈ ನ್ಯೂಸ್ ನೋಡಿದ್ರೆ ಅವರು ಇನ್ನಷ್ಟು ದೂರ ಹೊರಟು ಹೋಗ್ತಾರೆ. ಅಲ್ಲ, ಅದು ಒಂಥರ ದೊಡ್ಡ ಮನೆ ದೃಷ್ಟಿಯಿಂದ ಒಳ್ಳೇದೆ ಅಂತ ಇಟ್ಕೋ. ನನ್ನ ಮಗಳೇ ಅಲ್ಲಿ ರಾಣಿಯಾಗಿ ಮೆರೀಬೋದು. ಏನಂತೀಯ? ಯಾಕೆ ಚಂದ್ರು ಮಾತೇ ಆಡ್ತಿಲ್ಲ, ಸುಮ್ಮನಾಗ್ಬಿಟ್ಟೆ? ಅದು ಸರಿ ಅನ್ನು. ಈ ಮಾದೇವಯ್ಯನ ಜೊತೆ ಮಾತಾಡೋದಕ್ಕೂ ಒಂದು ಯೋಗ್ಯತೆ ಬೇಕು ಅಲ್ವಾ? ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ, ಅಪ್ಪಿ ತಪ್ಪಿ ಆ್ಯಡ್ ನೋಡ್ಬಿಟ್ಟು ಯಾರನ್ನ ಫೋನ್ ಮಾಡಿ ನಿನ್ನ ಮಗಳು ಮತ್ತು ಅಳಿಯ ಸಿಕ್ಕಿಬಿಟ್ರೆ ನೋಡ್ತೀರಿ ಅಪ್ಪಯ್ಯ, ಇದನ್ನೇ ದಾಳವಾಗಿ ಬಳಸ್ಕೊಂಡು ಮಾವನ ಹತ್ರ ಹೇಗೆ ಒಳ್ಳೆ ಹೆಸರನ್ನ ಪಡ್ಕೋತೀನಿ ಅಂತ.
ಅಮ್ಮ ಕಣ್ಮುಚ್ಚಿ ಇಲ್ಲಾಂದ್ರೆ ಕಣ್ಣಿಗೆ ಬೀಳುತ್ತೆ. ಕಣ್ಮುಚ್ಚಿ. ಏನಮ್ಮ ಇದು? ಅಪ್ಪನ ನಂಬರು. ಏನೋ ಕಷ್ಟದಲ್ಲಿದ್ಯಾ ಅಂತ ಬಂದು ಕೇಳ್ಕೊಂಡಿದ್ದಕ್ಕೆ ನಿನಗೆ ಕೆಲಸ ಕೊಟ್ಟೆ. ಆದರೆ ನೀವಿಬ್ರು ಎಲ್ಲಿಂದ ನಾವು ಓಡ್ ಬಂದಂಗೈತೆ. ಇವನನ್ನು ಕೇಳಿದ್ರೆ ನಾನೇನು ತೆಪ್ಪೆ ಮಾಡಿಲ್ಲ ಅಂತ ಹೇಳ್ತಾನೆ. ನೀನು ನಿಜ ಹೇಳಮ್ಮ, ನೀವ್ಯಾರು? ಏನಕ್ಕೆ ಇಲ್ಲಿಗೆ ಬಂದ್ರಿ? ನಿಮ್ಮ ಫೋಟೋ ಪೇಪರಲ್ಲಿ ಏನಕ್ಕೆ ಬಂದಿದೆ? ಅದೇ ಅಣ್ಣ, ನಾನು ಆವಾಗಲೇ ಹೇಳಿದ್ದಲ್ಲ, ನಮ್ಮೂರು. ನೀನು ಸುಮ್ಕೆ ಇರ್ತೀಯಾ? ನೀನು ಹೇಳಮ್ಮ, ನೀವಿಬ್ರು ಗಂಡ ಹೆಂಡ್ತಿನ ಅಥವಾ? ನನಗೆ ಯಾಕೋ ನಿಮ್ಮಿಬ್ಬರ ಮೇಲೂ ನಂಬಿಕೆ ಬರ್ತಾ ಇಲ್ಲ. ಅಣ್ಣ, ನಾನು ಹೇಳೋದು ಕೇಳಿ, ನಾವು ದಿಟ್ವಾಲು ಗಂಡ ಹೆಂಡ್ರೆ ನಮ್ಮರೆ ಹೇಳಿ. ನೋಡಿ, ನನಗೆ ಒಂದಕ್ಕಿಂತ ಅನುಮಾನ ಶುರುವಾದರೆ ಅದು ಪರಿಹಾರ ಆಗೋದಂಕ ನಾನು ಸುಮ್ಕೆ ಇರೋಕ್ಕಿಲ್ಲ. ಇರಿ, ಈ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಮ ವಿಷಯ ಏನು ಅಂತ ಗೊತ್ತಾಯ್ತದೆ. ಅಣ್ಣ ಅಣ್ಣ, ದಯವಿಟ್ಟು ಫೋನ್ ಮಾಡೋಕೋಬೇಡಿ. ನಿಮ್ಮ ದಮ್ಮ ಐತಿ ನಾನು ಹೇಳೋದು ಕೇಳಿ. ಅವ್ರು ಫೋನ್ ಮಾಡಲಿ ಬಿಡಿ.